ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಕುಮಾರಗೌಡ ಅವರ ತೋಟದಲ್ಲಿದ್ದೀವಿ. ಇವರು ನಮ್ಮ ಒಂದು ಹಿಂದಿನ ಸಂಚಿಕೆ ಕಾರ್ಯಕ್ರಮದಲ್ಲಿ ಅವರು ತಮ್ಮ ದಾಳಿಂಬೆ ಬೆಳೆ ಅನುಭವವನ್ನು ಹಂಚಿಕೊಂಡಿದ್ರು ನಮ್ಮ ಜೊತೆಗೆ. ಇವರು ಈಗಾಗಲೇ ಏನಂತಂದ್ರೆ ಪಪಾಯದಲ್ಲಿ ರೆಡ್ ಲೇಡಿ ತಳಿಯನ್ನು ಬೆಳೆದಿದ್ದಾರೆ. ಅದ್ರ ಜೊತೆಗೆ ಈಗ ಮತ್ತೆ ನಂಬರ್ 15 ತಳಿಯನ್ನು ಕೂಡ ಹಾಕಿದ್ದಾರೆ. ಇವರ ಒಂದು ಅನುಭವವನ್ನು ಕೇಳ್ಕೊಂಡು ಬರೋಣ. ಯಾಕಂದ್ರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಏನಂತಂದ್ರೆ ರೆಡ್ ಲೇಡಿ ಸರಿ ಇಲ್ಲ, ನಂಬರ್ 15 ಚೆನ್ನಾಗಿದೆ, ಅದರಲ್ಲಿ ಜಾಸ್ತಿ ವೈರಸ್ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲೀಗ ಇವರಿಗೆ ಬೆಳೆದಿರೋ ಅನುಭವ ಇರೋದ್ರಿಂದ ರೈತರ ಬಾಯಿಂದಾನೆ ಅವರ ಒಂದು ಅನುಭವನ ಕೇಳಿ ತಿಳ್ಕೊಂಡು ಬರೋಣ. ಬನ್ನಿ ವೀಕ್ಷಕರು. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನೀವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಒಂದು ದಾಳಿಂಬೆ ಬೆಳೆಯ ಅದರ ಅನುಭವವನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೊಂಡಿದ್ರಿ. ನೀವು ಹೇಳಿದ್ರೆ ನೀವು ಈಗಾಗಲೇ ಪಪಾಯ ಕೂಡ ಹಾಕ್ಕೊಂಡಿದ್ದೀರಿ ಅಂತ. ಈಗಾಗಲೇ ಪಪಾಯ ನಿಮ್ಮ ತೋಟದಲ್ಲಿ ಇರೋದ್ರಿಂದ ಈ ಒಂದು ನಿಮ್ಮ ಪಪಾಯ ಬೆಳೆ ಮುಂಚೆಯಿಂದನೂ ನೀವು ಬೆಳಿತಿದ್ರಿ ಅಂತ ಹೇಳಿದ್ರಿ. ಹೌದು. ಈ ಒಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪಪಾಯ ಬೆಳೆಯ ಅನುಭವವನ್ನು ಕೂಡ ನೀವು ಕೊಡ್ತೀರಿ ಅಂತ ಭಾವಿಸ್ತೀವಿ. ಸರ್, ಇವಾಗ ನೀವು ಎಷ್ಟು ಎಕರೆ ಜಾಗದಲ್ಲಿ ಈ ಪಪ್ಪಾಯನ್ನ ಈಗ ಇದು ಪಪ್ಪಾಯಿ ಈಗ ಹಾಕಿರೋದು 3.5 ಎಕರೆ ಐತಿ. 3.5 ಎಕರೆ 3 ಎಕರೆ ಬರುತ್ತೆ. ಇದು ಅಂದ್ರೆ ಮೊದಲು ಇದು ದಾಳಿಂಬೆ ಹಾಕಿದ್ವಿ. ದಾಳಿಂಬೆಗೆ ಪಪ್ಪಾಯಿ ಹಾಕಿದ್ವಿ. ನೀವು ಹೇಳಿದ್ರಲ್ಲ ಹಿಂದಿನ ಸಂಚಿಕೆಯಲ್ಲಿ ಅಲ್ಲಿ ಸೊರಗ ರೋಗ ಬಂದು ದಾಳಿಂಬೆಗೆ ಜೊತೆಗೆ ಪಪ್ಪಾಯಿ ಅಂದ್ರೆ ರೆಡ್ ಲೇಡಿ ಹಾಕಿದ್ವಿ. ಅದ್ರ ದಾಳಿಂಬೆಯಲ್ಲಿ ಆ ದಾಳಿಂಬೆ ತೆಗೆದಾಗ ಮುಂಚೆ ರೆಡ್ ಲೇಡಿ ಹಾಕಿದ್ವಿ. ರೆಡ್ ಲೇಡಿ ಅದು ವಿಪರೀತ ರೋಗ ಬಂತು. ಅದು ಮಾರ್ಕೆಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಬೆಳೆನು ಸ್ವಲ್ಪ ಹಿಂಗ್ ಕ್ಲೈಮೇಟ್ ಇರೋದ್ರಿಂದ ಫೇಲ್ ಆಗಿಬಿಡುತ್ತೆ. ಸರ್, ಇವಾಗ ನೀವು ಎಷ್ಟು ವರ್ಷದಿಂದ ಈ ಪಪಾಯ ಬೆಳೆನ ಬೆಳಿತಿದ್ದೀರಿ ಸರ್? ಸೇಮ್ ದಾಳಿಂಬೆ ಇದು ಸೇಮ್ ದಾಳಿಂಬೆ 5 ವರ್ಷದ ಅಂದ್ರೆ ಈಗ ದಾಳಿಂಬೆ ತೆಗ್ದಾಗಿಂದ ಇದು ಮಾಡ್ತಾರೆ. ಸರ್, ಈಗ ಇಲ್ಲಿರೋ ತಳಿ ಯಾವುದು ಸರ್? ಇದು ಇವಾಗ ಇರೋದು 15 ನಂಬರ್ 15 ನಂಬರ್ ಅಂತಾರ. ಅಂದ್ರೆ ಸರ್, ಇದಕ್ಕಿಂತ ಮುಂಚೆ ಮತ್ತೆ ಬೇರೆ ಯಾವ್ದಾದ್ರು ತಳಿ ಹಾಕಿದ್ವಿ. ಯಾವ್ದು ಹಾಕಿದ್ವಿ? ರೆಡ್ ಲೇಡಿ ಹಾಕಿದ್ವಿ. ರೆಡ್ ಲೇಡಿ ಹಾಕಿದ್ರಿ. ಅಂದ್ರೆ ಈಗ ಮುಂಚೆ ರೆಡ್ ಲೇಡಿ ಹಾಕಿದ್ರಿ, ಈಗ ನಂಬರ್ 15 ಹಾಕಿದಿರಿ. ಯಾಕೆ ಸರ್? ಅಂದ್ರೆ ಏನ್ ಕಾರಣ ಅಂತ? ಅದು ಕಾರಣ ರೆಡ್ ಲೇಡಿ ಸ್ವಲ್ಪ ಡಿಸೀಸ್ ಜಾಸ್ತಿ, ವೈರಸ್ ಅಂದ್ರೆ ಅದು ಹೇಳ್ಬಾರ್ದು, ಅಷ್ಟು ವೈರಸ್ ಬರುತ್ತೆ. ಹೌದಾ ಸರ್? ಅದು ಬೆಳೆ ಬಂತು ಬರ್ಲಿಲ್ಲ, ಫೇಲ್ ಆಗಿಬಿಡುತ್ತೆ. ಇದು 15 ಸ್ವಲ್ಪ ಪರವಾಗಿಲ್ಲ ಅಂತಂದು ನಮ್ಮ ಸ್ನೇಹಿತರುಗಳೆಲ್ಲ ಹಾಕ್ತಾ ಇದ್ರಲ್ಲ, ಅದ್ ನೋಡ್ಕೊಂಡು ನಾವು 15 ಚೇಂಜ್ ಮಾಡ್ಕೊಂಡ್ವಿ. ಅಂದ್ರೆ ಇದ್ರಲ್ಲಿ ಅಷ್ಟೊಂದು ನೋಡೋಣ. ಇದು ರೋಗನೂ ಕಡಿಮೆ, ಖರ್ಚು ಕಡಿಮೆ. ಇದು ಮೇನ್ ಖರ್ಚು ಕಡಿಮೆ. ಅಂದ್ರೆ ಇದು ಜಾಸ್ತಿ ಔಷಧಗಳು ತಾಮಲ್ಲ, ಸ್ಪ್ರೇ ಮಾಡೋದು ಜಾಸ್ತಿ ಇಲ್ಲ. ಈಗ ನೋಡಿ ಇಷ್ಟು ಹಾಕಿದೇವಲ್ಲ, ಈ 3 ತಿಂಗಳು ಸಲ 2 ಸಾರಿ ಸ್ಪ್ರೇ ಮಾಡಿದ್ವಿ. 2 ಸಾರಿ. ಮೊದಲು ರೆಡ್ ಲೇಡಿ ಹಾಕಿದ್ವಲ್ಲ, ದಾಳಿಂಬೆ ಹೊಡೆದೇ ಹೊಡಿಬೇಕು. ವಾರದಾಗ 2 ಸಾರಿ ಹೊಡ್ತಾನೆ ಇರ್ಬೇಕು. ಹಂಗಾಗಿ ಇದು ಸ್ವಲ್ಪ ಖರ್ಚು ಕಡಿಮೆ ಅಂತಂದು ಚೇಂಜ್ ಮಾಡ್ಕೊಂಡ್ವಿ. ಈಗ ನೀವು ಮುಂಚೆ ಈಗ ದಾಳಿಂಬೆ ಬೇಸಾಯ ಕ್ರಮಗಳ ಬಗ್ಗೆ ಹೇಳ್ತಾ ಹೋಗಿದ್ರಿ ಸರ್. ಈಗ ನೀವು ಈ ಪಪಾಯ ಗಿಡ ನೆಡ್ಬೇಕಾದ್ರೆ ನೀವು ಯಾವ ರೀತಿ ಭೂಮಿ ಸಿದ್ಧತೆ ಮಾಡ್ಕೊಂಡ್ರಿ? ಯಾಕಂತಂದ್ರೆ ನೀವು ಮುಂಚೆನೆ ದಾಳಿಂಬೆ ಆಗಿರೋದ್ರಿಂದ ಅದನ್ನ ತೆಗ್ದಾಗ ಮತ್ತೆ ಯಾವ ರೀತಿ ಅಂದ್ರೆ ಅದೇ ಇದ್ರಲ್ಲಿ ಇದು ಅದ್ರಲ್ಲಿ ಅದು ದಾಳಿಂಬೆಗೆ ಏನ್ ಮಾಡ್ತೀವ ಸೇಮ್ ಅದೇ ಪದ್ಧತಿ ಇದನ್ನು. ಏನು ಇದು ಅಂದ್ರೆ ಡಿಸ್ಟೆನ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾವ. ಈಗ ಒಂದು ಸ್ವಲ್ಪ ಇದಕ್ಕೇನು ಮತ್ತೆ ಗೊಬ್ಬರ ಅಥವಾ ಅದೇ ಸೇಮ್ ಅದೆಲ್ಲ ಹಾಕ್ತಿವಿ. ಈಗ ಫಸ್ಟ್ ಸಸಿ ಹಾಕ್ಬೇಕಾದ್ರೆ ದನ ಗೊಬ್ಬರ ಹಾಕ್ತಿವಿ, ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ ಹಾಕಿ ಒಂದು 2 ತಿಂಗಳು 3 ತಿಂಗಳು ಆದ್ಮೇಲೆ ಇನ್ನೊಂದ್ಸರಿ ಗೊಬ್ಬರ ಹಾಕ್ತಿವಿ. ಒಟ್ಟು ಸ್ಟೆಪ್ ಬೈ ಸ್ಟೆಪ್. ಅದು ಅಂದ್ರೆ ಈಗ ಕೆಲವೊಂದ್ ಕಡೆ ಹೆಂಗಂತಂದ್ರೆ ಸರ್, ಪಪ್ಪಾಯನ ಟ್ರೆಂಚ್ ಮಾಡ್ಕೊಂಡು ಇದು ಮಾಡ್ಕೊಂತಾರೆ ಫಸ್ಟಿಗೆ. ಅಂದ್ರೆ ಗುಂಡಿ ತೋಡ್ಕೊಳ್ಳೋಕ್ಕಿಂತ ಮುಂಚೆ ಟ್ರೆಂಚ್ ಮಾಡ್ಕೊಂಡು ನಾವು ಅದೇ ರೀತಿ ಯಾವ ರೀತಿ ಮಾಡಿದ್ರಿ ಅಂತ? ಅದೇ ಟ್ರೆಂಚ್ ತಕೊಂಡ್ವಿ. ತಕೊಂಡು ಗಿಡ ಇಟ್ವಿ. ಅಂದ್ರೆ ದನ ಗೊಬ್ಬರ ಹಾಕಿ ಕೆಳಗೆ ದನ ಗೊಬ್ಬರ ಹಾಕಿ. ಇದಕ್ಕೆ ಎಷ್ಟು ಸರ್? ಅಂದ್ರೆ ಇದು ಅಂದ್ರೆ ಅದ್ರಷ್ಟಾಗಲ್ಲ, ಒಂದು ಪುಟ್ಟಿಯಲ್ಲಿ 2 ಗಿಡಕ್ಕೆ ಮಾಡಿ. 2 ಗಿಡಕ್ಕೆ ಅರ್ಧ ಪುಟ್ಟಿ, 1 ಗಿಡಕ್ಕೆ ಅರ್ಧ ಪುಟ್ಟಿ ಹಾಕೊಂಡಿದ್ರಿ. ಈಗ ಇದ್ರಲ್ಲಿ ನೋಡ್ತಿದ್ವಿ ಸರ್, ಬಹಳ ಹೈಟ್ ಇಟ್ಕೊಂಡಿದ್ದೀರಿ ನೀವು ಗಿಡನ ದಿಬ್ಬದ ಮೇಲೆ ಹಾಕೊಂಡಿದ್ದೀರಿ. ಯಾಕೆ ಹೈಟ್ ಇಟ್ಕೊಂಡಿವಿ ಅಂದ್ರೆ ನೆಲದಾಗಿದ್ರೆ ಉಳ್ಳಿರ್ ಕಷ್ಟ. ಇದು ಆದ್ರೆ ನೆಲ ಮಣ್ಣು ಆಧಾರ ಅದು, ಹಂಗಾಗಿ ದಿಬ್ಬದಾಗ ಇಟ್ಕೊಂಡಿವಿ. ಸರ್, ಇದಕ್ಕೆ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತೀರಿ? ನೀರು ಕಡಿಮೆ ಇದೆ. ದಾಳಿಂಬೆಗೆ ಬಂದಂಗೆ ಇದು ನೀರು ಕಡಿಮೆ, ಅದ್ರಷ್ಟು ಹೋಗಲ್ಲ. ನೀರು ಪರವಾಗಿಲ್ಲ. ಅಂದ್ರೆ ಇದೇ ಡ್ರಿಪ್ ಹಾಕೊಂಡು ಇದೇ ಡ್ರಿಪ್ನಲ್ಲೇ ಮಾಡೋದು. ಅದು ಡೈಲಿ ಬಿಡ್ಬೇಕು. ಇದಕ್ಕೆ 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಡ್ರಿಪ್ನ ಬಿಡ್ತೀವಿ. ಈಗ ಇದು ಎಷ್ಟು ತಿಂಗಳು ಬೆಳೆ ಸರ್? ಈಗ ಇದು 3 ತಿಂಗಳು. 3 ತಿಂಗಳು ಬೆಳೆ.
ಈಗ ನೀವು ಈಗಾಗಲೇ ರೆಡ್ ಲೇಡಿನೂ ಮುಂಚೆ ಹಾಕಿದ್ದೀರಿ, ಹಾಕಿದ್ವಿ. ಅದ್ರ ಬೆಳವಣಿಗೆನೂ ನೋಡಿದ್ದೀರಿ. ಹ್ಮ್. ಅದರ ಒಂದು ನೀವು ಕೊಯ್ಲು ಮಾಡಿಕೊಂಡು ಅದರಿಂದ ಏನು ನಿಮಗೆ ಲಾಭ ಆಗಿದೆ ಈಗ ಅದನ್ನ ಪೂರ್ತಿ ನೋಡಿದ್ದೀರಿ. ಹ್ಮ್. ಅದರ 3 ತಿಂಗಳ ಬೆಳವಣಿಗೆ ಹೋಲಿಸಿದಾಗ ಇದರ 3 ತಿಂಗಳ ಬೆಳವಣಿಗೆ ಹೋಲಿಸಿದಾಗ ಯಾವುದು ಉತ್ತಮ ಸರ್? ಇದು ಉತ್ತಮ. ಅಂದರೆ ಹಂಗೆ ಬೆಳವಣಿಗೆ ಲೆಕ್ಕ ಹಾಕೊಂಡ್ರೆ ಇದೇ ಉತ್ತಮ. ಯಾಕೆ ಉತ್ತಮ ಅಂತಂದರೆ ಸೇಮ್ ಅದು ಖರ್ಚು ಜಾಸ್ತಿ. ಹೇಳಿದ್ನ ಫಸ್ಟ್ ಹೇಳಿದೆ ನಾನು, ಹೌದು, ಅದು ಖರ್ಚು ಜಾಸ್ತಿ. ಆ 3 ತಿಂಗಳು ಬೆಳೆ ಬಾರದ್ರಾಗ ವಿಪರೀತ ಖರ್ಚು ಹಿಡಿತದು. ವಿಪರೀತ ಖರ್ಚು ಹಿಡಿತು. ಇದು ಇಷ್ಟು 3 ತಿಂಗಳು ಆಯ್ತಂದ್ರು ಇದು ಖರ್ಚು ಕಡಿಮೆ. ಅದರಿಂದ ನಾವು 15ಕ್ಕೆ ಇದು ಮಾಡಿದ್ವಿ. ಈಗ ಇದರಲ್ಲಿ ಈಗ ಎಲ್ಲಿಂದ ತಂದಿರೋದು ಸರ್ ಇವು ಸಸಿಗಳು? ಇದು ನಮ್ಮ ಡಾಕ್ಟರ್ ಬರ್ತಾರೆ ಇಲ್ಲಿ, ಅವರೇ ಕೊಡಿಸಿದ್ರು. ನರ್ಸರಿ ಕಡೆಯಿಂದಲೇ. ಒಂದು ಗಿಡ ಎಷ್ಟಕ್ಕೆ ಬಿತ್ತು ಸರ್ ಇದು? ಒಂದು ಗಿಡ 13 ರೂಪಾಯಿ ಬಿದ್ದಿತ್ತು. 13 ರೂಪಾಯಿ ನಿಮಗೆ ಇಲ್ಲಿಗೆ ಡೋರ್ ಡೆಲಿವರಿ ಎಲ್ಲ ಸೇರಿ 15 ರೂಪಾಯಿ. ಅಂದರೆ ಈಗ ಟೋಟಲ್ ಎಷ್ಟು ಗಿಡ ಇರ್ತೈತಿ? ಈಗ 1500 ಗಿಡ ಇದಾವೆ. 1500 ಗಿಡ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಈಗ ನೀವು ಮುಂಚೆನೂ ಬೆಳೆದಿರೋದ್ರಿಂದ ನಮ್ಮ ವೀಕ್ಷಕರಿಗೆ ಬೇಸಾಯ ಕ್ರಮಗಳನ್ನ ಹೇಳಲಿಕ್ಕೆ ಬಹಳ ಇದಾಗುತ್ತೆ ಸರ್. ಈಗ ಬೇಸಾಯ ಕ್ರಮ, ಈಗ ದಾಳಿಂಬೆಗೆ ನೀವು ಕೊಡ್ತೀರಿ, ಬಟ್ ಈಗ ಈ ಪಪ್ಪಾಯಕ್ಕೆ ಗೊಬ್ಬರ ಯಾವ ರೀತಿ ಕೊಡ್ತೀರಿ? ಯಾಕಂತಂದ್ರೆ ಪಪ್ಪಾಯ ಒಂಥರ ಹೆಂಗಂತಂದ್ರೆ ಜಾಸ್ತಿ ಗೊಬ್ಬರನ ಅಪೇಕ್ಷಿಸುವಂತಹ ಬೆಳೆ ಅಂತ ಹೇಳ್ತಾರೆ. ಹೌದು, ಬಹಳ ಗೊಬ್ಬರ ಕೊಡ್ಬೇಕು ಇದಕ್ಕೆ, ಅಂದ್ರೆ ಚೆನ್ನಾಗಿ ಬರುತ್ತೆ ಅಂತ. ಕರೆಕ್ಟ್, ಅದು ಕರೆಕ್ಟ್. ದನ ಗೊಬ್ಬರನೇ ಜಾಸ್ತಿ ಹಾಕೋದು ಇದಕ್ಕೆ. ದನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಇದಕ್ಕೆ. ಸರ್ಕಾರಿ ಗೊಬ್ಬರ ಸ್ವಲ್ಪ ಕಡಿಮೆ ಮಾಡ್ಕೊಂತೀವಿ. ದನ ಗೊಬ್ಬರ ಹಾಕಿದಂಗೆಲ್ಲ ಚೆನ್ನಾಗಿದಕ್ಕೆ. ಈ ಮತ್ತೆ ಮಾಮೂಲಿ ಹೂವು ಕಾಯಿ ಬಂದಾಗ ಈ ವಾಟರ್ ಸಾಲಿಬಲ್ ಅವು ಮಾಮೂಲಿ ಯಾವ ಕೊಡ್ತೀರಿ ಸರ್? ಈ ಸೇಮ್ ದಾಳಿಂಬಿಗೆ ಏನು ಕೊಡ್ತೇವೆ, ಈ ಸೈಜ್ ಬರಕ್ಕೆ, ಕಲರ್ ಬರಕ್ಕೆ, ಆ ಟೈಪ್. ಅಂದ್ರೆ 1261, 1261, ಮೆಗ್ನೀಷಿಯಮ್ 1305, ಮತ್ತೆ 0050, ಅಂದ್ರೆ ಕಲರು ಸೈಜು ಹಂಗೆ ಬರಕ್ಕೆ. ಅಂದ್ರೆ ಕಾಯಿ ಚೆನ್ನಾಗಿ ಸೈಜ್ ಬರುತ್ತೆ, ಕಲರ್ ಬರುತ್ತೆ. ಅಂದ್ರೆ ಕಾಯಿ ಕಟ್ಟೋಕ್ ಶುರು ಆದಾಗ ಅವಾಗ ಮಾಡ್ತೀವಿ. ಇವಾಗ ಏನಿಲ್ಲ, ಇವಾಗ ಏನು ಬರೀ ದನ ಗೊಬ್ಬರ ಜಾಸ್ತಿ. ದನ ಗೊಬ್ಬರ ಈಗಲೇ 2 ಸರಿ ಹಾಕಿದ್ವಿ. ಒಂದು ದನ ಗೊಬ್ಬರ ಇಷ್ಟಕ್ಕೆ ಹಾಕ್ಬೇಕಾದ್ರೆ ಒಂದ್ಸರಿ, ಮೊನ್ನೆ ಒಂದ್ಸರಿ ಹಾಕಿದ್ವಿ. ಈಗ ನೀವು ಹಿಂದೆ ರೆಡ್ ಲೇಡಿ ಹಾಕಿದ್ರಲ್ಲ ಸರ್, ಅದ್ರಲ್ಲಿ ನೀವು ಹೇಳಿದ್ರಿ ಬಹಳ ವೈರಸ್ ಸಮಸ್ಯೆ ಬಂದಿದ್ರಿಂದ ಇದು ಮಾಡ್ಕೊಂಡ್ರಿ ಅಂತ, ಇದಕ್ಕೆ ಬದಲಾದ್ರಿ ಅಂತೇಳಿ. ವೈರಸ್ ಬಿಟ್ಟು ಮತ್ತೆ ಬೇರೆ ಯಾವ ರೋಗಗಳನ್ನ ನೀವು ಅಲ್ಲಿ ನೋಡಿದ್ರಿ ರೆಡ್ ಲೇಡಿ ಹಾಕಿದಾಗ? ನೀವು ಯಾವ ರೋಗ? ಇದು ವೈರಸ್ ಜಾಸ್ತಿ ಇದಕ್ಕೆ. ವೈರಸ್ ಹಣ್ಣಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಚುಕ್ಕಿ ಬಿದ್ದು ಬಿಡುತ್ತೆ. ಚುಕ್ಕೆ ರೋಗ. ಚುಕ್ಕೆ ರೋಗ ಬರುತ್ತೆ. ಅದು ನೀವೇನಂತೀರ, ನಾವು ಚುಕ್ಕೆ ರೋಗ ಅಂತೀವಿ. ಅದು ನೀವೇನಂತೀರ? ಅದಕ್ಕೆ ಏನ್ ಮತ್ತೆ ನೀವು ಯಾವ ರೀತಿ ಏನು ಅದು ಸೇಲ್ ಆಗಲ್ಲ. ಅದು ಸೇಲ್ ಆಗೋದಿಲ್ಲ. ಅದು ಚುಕ್ಕೆ ಬಿತ್ತಂದ್ರೆ ಸೇಲ್ ಆಗೋದಲ್ಲ, ಬಿಸಾಕ್ಬೇಕು. ಅದೇ ಫಾಲ್ಟ್. ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಹೂ ಬರೋಕ್ಕೆ ಶುರು ಆಗುತ್ತೆ? ಆಮೇಲೆ ಹೂ ಬಂದು
ಕಾಯಿ ಆಗಿ ಹಣ್ಣಾಗಿ ಅದು- ಮಾರ್ಕೆಟಿಗೆ ಆಗೋಕೆ ಎಷ್ಟು time ಅದು ತಗೊಳುತ್ತೆ 3 ಸರ್? ತಿಂಗಳು ಇದು ಸೇಮ್ ಅಂದ್ರೆ ಇದು ಎರಡಕ್ಕೂ ಹೋಲಿಸಿದಾಗ ಯಾವ ರೀತಿ ಇದೆ ಅಂತ? ಸೇಮ್ ಎರಡು ಸೇಮ್. ಇದು ಬರೋದು ಹೂ ಬರೋದು ಅವೆಲ್ಲ ಬರೋದು. ಅದು 1 ತಿಂಗಳು ಜಾಸ್ತಿ ತಗೊಂತೈತೆ, ಇದು 1 ತಿಂಗಳು ಮುಂಚೆ ತಗೊಂತದ ಅಷ್ಟೇ. ಅದು ಮಾರ್ಕೆಟ್ಗೆ ಅದು ಒಂದು ವರ್ಷದಾಗ ಕಂಪ್ಲೀಟ್ ಆಗಿಬಿಡುತ್ತೆ ಅದು. ಪಪ್ಪಾಯಿ ಇದು ರೆಡ್ ಲೇಡಿ ಇದು 2 ವರ್ಷ ಇರ್ತದೆ. 2 ವರ್ಷ ಇರುತ್ತೆ. 2 ವರ್ಷ ಇರುತ್ತೆ. ಅದಕ್ಕಾಗಿ ಇದ್ರಾಗೆ ಬೇರೆ ಬೆಳೆ ಬೆಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಇದು ಗಿಡ ಇದಾಗ ಅವ್ರಿಗೆ ಕೆಮ್ತದೆ. ಹೌದು, ಹರಡ್ಕೊಳ್ಳುತ್ತೆ. ಈ ಕೆಲವರು ಅಂತಾರೆ ದಾಳಿಂಬೆ ಹಾಕ್ಬೋದಲ್ಲ ಅಂತಾರೆ. ಆ ದಾಳಿಂಬೆ ಹಾಕಿರೋ ದಾಳಿಂಬೆ ಬೆಳೆಯಲ್ಲ, ಈ ಗಿಡ ಆವರ್ಸ್ಕೊಂಬತ್ತಲ್ಲ. ಅದರಿಂದ ರೆಡ್ ಲೇಡಿ ಆದರೆ ದಾಳಿಂಬೆ ಚೆನ್ನಾಗಿ ಬೆಳ್ತದೆ. ಅದು ಗಿಡ ಆವರ್ಸ್ಕೊಂಬಲ್ಲ, ಇದು ಭಾಳ ಆವರ್ಸ್ಕೊಂಬತ್ತೆ. ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅದೇ. ಈಗ ಹಂಗಂತಂದ್ರೆ ನೀವು ಈಗ ರೆಡ್ ಲೇಡಿ ಹಾಕೊಂಡ್ರೆ ಎಷ್ಟು ಅಂತರ ಇಟ್ಕೋಬೇಕಂತ ಹೇಳ್ತೀರಿ? ಆಮೇಲೆ ಇದು ನಮ್ಮ ನಂಬರ್ ಪತ್ರ ಹಾಕೊಂಡ್ರೆ ಎಷ್ಟು ಅಂತರ ಇಟ್ಕೋಬೇಕಂತೀರಿ? ಸಾಲಿದ ಇದು 8 ಅಡಿನೇ, ಇದು 8 ಅಡಿನೇ. ಅಂದ್ರೆ ದಾಳಿಂಬೆಲೆ ಅಂತರ ಬೆಳೆ ಹಾಕೋಬೇಕಾದ್ರೆ ರೆಡ್ ಲೇಡಿ ಆಗುತ್ತೆ. ಅದು ದಾಳಿಂಬೆ 8 ಅಡಿಗೆ 1 ಸೆಂಟ್ರಿಗೆ 4 ಅಡಿ ಬಂದ್ರೆ ಹಾಕ್ತೀವಿ. ಹೌದು, ಇದ್ರಾಗ ಹಾಕ್ಬೋದು. 8-10 ಅಡಿ ಮಾಡ್ಕೊಂಡು ದಾಳಿಂಬೆ ಹಾಕ್ಬೋದು. ಆದರೂ ದಾಳಿಂಬೆನ ಇದು ಅವರ್ಸ್ಕೊಂತದಲ್ಲ, ದಾಳಿಂಬೆ ಚೆನ್ನಾಗಿ ಬರಲ್ಲ. ಆ ಉದ್ದೇಶಕ್ಕೆ ಬರೀ ಪಪ್ಪಾಯಿ ಒಂದು ಹಾಕ್ಕೊಂಡು ಕೈ ಬಿಡ್ತೀವಿ ಬಂದ್ರೆ ಹಂಗೆ. ಈಗ ನೀವು ಈಗಾಗಲೇ ರೆಡ್ ಲೇಡಿ ಬೆಳೆದಿದ್ರಲ್ಲ, ಹೌದು. ಒಂದು ಗಿಡಕ್ಕೆ ಎಷ್ಟು ಇಳುವರಿ ಬರುತ್ತೆ? ಅಂದ್ರೆ ಎಷ್ಟು? ವೈರಸ್ ಇಲ್ಲದ್ರೆ ಚೆನ್ನಾಗಿ ಬರ್ತದೆ. ಅಂದ್ರೆ ವೈರಸ್ ಇದ್ರೆ ಎಷ್ಟು ಇದಾಗುತ್ತೆ ನಿಮಗೆ ಅಂತ? ವೈರಸ್ ಇಲ್ದಿದ್ರೆ ಎಷ್ಟು? ವೈರಸ್ ಇದ್ರೆ ಬೆಳೆನೇ ಬರೋದಿಲ್ಲ. ವೈರಸ್ ಇಲ್ಲದ್ರೆ ತಕ್ಕ ಮಟ್ಟಿಗೆ ಬರ್ತದೆ. ಇದು ಈ ಅಂಥ ಲಾಭ ಮಟ್ಟಕ್ಕೆ ಬರಲ್ಲ, ಅದು ಖರ್ಚು ಬರ್ತದೆ ಅಷ್ಟೇ. ನಾವು ಅದರಿಂದ ಬರ್ತೀವಪ್ಪ ತಾಂಬ್ತೀವಪ್ಪ ಮನೆಗೆ ಹೊಣಿತಾರಪ್ಪ ಅನ್ನೋಂಗಿಲ್ಲ. ಖರ್ಚು ತೆಗೆದೇನೋ ಒಂದು 50,000 ಲಕ್ಷ ಒಳಗೆ ಖರ್ಚು ತೆಗೆದು. ಅಂದ್ರೆ ಈಗ ನೀವು 1 ಎಕರೆ ಹಾಕಿದ್ರೆ ರೆಡ್ ಲೇಡಿ ಹಾಕಿದ್ರೆ ಈಗ 3.5 4 ಎಕರೆ ಹಾಕಿದ್ವಿ ರೆಡ್ ಲೇಡಿ. ಹೌದು, ಎಷ್ಟು ಇಳುವರಿ? 3.5 ಎಕರೆ ಹಾಕಿದ್ರು ಕೂಡ ಅದು ನಮಗೆ ಲಾಸೇ ಆಗಿದ್ದು. ಅದು ಲಾಸ್ ಆಯ್ತು, ಬೆಳೆ ಬರಲಿಲ್ಲ, ನಮ್ಮದೆಲ್ಲ ಖರ್ಚು ಹೊಂಟು. ಅಂದ್ರೆ ನಿಮ್ ಖರ್ಚಿಗೆ ಖರ್ಚು ಹೊಂಟು. ಲಾಭ ಇಲ್ಲ. ಹೇಳ್ಕೊಳಂತ ಮಾಡಿದ್ರೆ ಲಾಭ ಇಲ್ಲ. ಯಾವ 10,000 20,000 ಲಾಭ ಅಲ್ಲ ಅವು. ಒಟ್ಟು ಅಟ್ಫಾರ್. ಅಂದ್ರೆ ಅದಕ್ಕೆ ಎಲ್ಲಿ ಸರ್ ಮಾರುಕಟ್ಟೆ? ಏನಿಲ್ಲ, ಅದು ಲೋಕಲ್ ಯಾವುದೂ ಇಲ್ಲ. ಅದು ಬೆಂಗಳೂರಿಗೆ. ರೇಟ್ ಎಷ್ಟು ಸಿಕ್ಕಿತ್ತು ಸರ್ ಅದಕ್ಕೆ ಬೆಲೆ? ಅದು ಒಂದೊಂದು ಸರಿ ಒಂದು ಸೀಸನ್ ವೈಸ್. ಆವಾಗ 4 ರೂಪಾಯಿ 5 ರೂಪಾಯಿ, ಕೊನೆಗೆ 20-22 ಕೂಡ ಸಿಕ್ತಿತ್ತು. ಒಂದು ಏರಿಯಾದ ಇದ್ರ ಮೇಲೆ ರಂಜಾನ್ ಬಂದರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಹೌದು, ಹಿಂಗೆ ಒಟ್ಟು ಅದು ಡಿಫ್ರೆನ್ಸ್ ಒಂದು 15ರಿಂದ ಸ್ಟಾರ್ಟು. 15ರಿಂದ 22. ಹೋದ ಸರಿ ಏನಾಯ್ತು ಅಂದರೆ ಈ 2 ವರ್ಷ ಮುಂದೆ 24 ಮಟ್ಟ ಬಂತು. ಹೌದು, ಈ ಸರ್ತಿ ಬರಲಿಲ್ಲ ಅಲ್ಲೇನು. ಈ ಸರ್ತಿ 3 ರೂಪಾಯಿ 4 ರೂಪಾಯಿ ಈ ಸರ್ತಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ತಿ ಕನೆಕ್ಟ್ ಇಂಡಿಯಾ 2025 ಸೆಪ್ಟೆಂಬರ್ 25ರಿಂದ 27ರವರೆಗೆ ಬೆಂಗಳೂರು. ಸಾವಿರಾರು ಬೆಳೆಗಾರರು, ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ, ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ. ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ತಿ ಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ. ಸೆಪ್ಟೆಂಬರ್ 25ರಿಂದ 27 2025. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಬಹಳ ಜನ ರೈತರು ಹೇಳ್ತಾರೆ ಸರ್, ಅಂದ್ರೆ ರಂಜಾನ್ಗೆ ಹಣ್ಣು ಬರೋ ತರ ಮಾಡ್ಕೊಂಡ್ರೆ ರೇಟ್ ಸಿಗ್ತತೆ, ನಾಟಿ ಮಾಡ್ಕೊಂಡ್ರೆ ಒಳ್ಳೆ ರೇಟ್ ಸಿಗುತ್ತೆ, ಒಳ್ಳೆ ಲಾಭ ಆಗುತ್ತೆ ಅಂತ. ಹೌದು. ಈಗ ಬೇರೆ ಟೈಮಿಗೆ ಇದನ್ನ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ, ಮಟ್ಟಿಗೆ ರೇಟ್ ಕಡಿಮೆ ಆಗುತ್ತೆ ಅಂತಾರೆ. ರಂಜಾನ್ ಟೈಮಿಗೆ ಹಣ್ಣು ಬರೋ ತರ ಮಾಡ್ಕೊಂಡಾಗ ಆಗೋ ಲಾಭಕ್ಕಿಂತ ಬೇರೆ ಟೈಮಿಗೆ ಆಗೋ ಲಾಭಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಸರ್? ಅಂದ್ರೆ ಸರ್ ರಂಜಾನಿಗೂ ಅದೆಲ್ಲ ನಮ್ಮ ಮೂಢನಂಬಿಕೆ. ಅದು ರಂಜಾನಿಗೆ ಹಾಕಿದ್ರೆ ಒಳ್ಳೆ ರೇಟ್ ಸಿಗ್ತತೆ, ಹೌದು. ಬೇರೆ ಅದಕ್ಕೆ ಹಾಕಿದ್ರೆ ರೇಟ್ ಕಮ್ಮಿ ಸಿಗ್ತತೆ, ಅದೆಲ್ಲ ನಮ್ಮ ಮೂಢನಂಬಿಕೆ. ಅದೆಲ್ಲ ಕಾಮನ್. ಅದು ಈಗ 10 ರೂಪಾಯಿ ಇದ್ದದ್ದು 1 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ಹೌದು. ರಂಜಾನ್ ಟೈಮ್ನಾಗೆ 1 ರೂಪಾಯಿ ಯಾವ ಲೆಕ್ಕ? ಅದು ಹೌದು. ಎಲ್ಲ ಅವರೇಜ್ ಒಂದೇ ಲೆಕ್ಕನೇ ಇದು ಬರೋದು. ರಂಜಾನಿಗೆ ರೇಟ್ ಜಾಸ್ತಿ ಇರುತ್ತೆ, ನಮಗೆ ರಂಜಾನ್ ಬಿಟ್ಟು ರೇಟ್ ಕಮ್ಮಿ ಸಿಗುತ್ತೆ ಮತ್ತು ಸುಳ್ಳು. 1 ರೂಪಾಯಿ ಲೆಕ್ಕಕ್ಕೆ ಬರಲ್ಲ, 1 ರೂಪಾಯಿ 2 ರೂಪಾಯಿ ಲೆಕ್ಕಕ್ಕೆ ಬರಲ್ಲ. ಹೇಳ್ದಲ್ಲ 10 ರೂಪಾಯಿ ಇದ್ದು 12 ರೂಪಾಯಿ ಆಗ್ಬೋದು. ಹೇಳ್ಕೊಳ್ಳೋ ಅಂತ ವ್ಯತ್ಯಾಸ ಬರಲ್ಲ. 5-10 ಅವೆಲ್ಲ ನಮ್ಮ ಮೂಢನಂಬಿಕೆ. ರೈತರು ಏನಪ್ಪ ಅಂದ್ರೆ ರಂಜಾನ್ ಚೆನ್ನಾಗಿ ಸಿಗ್ತತೋ ಹಾಕೋ ಅಂಬೋದು, ಎಲ್ಲ ಅಷ್ಟೇ. ಹೌದೌದು ಸರ್. ಈಗ ನೀವು ಈಗಾಗಲೇ ಹಿಂದೆ ರೆಡ್ ಲೇಡಿ ಬೆಳೆದು ನೀವು ಅದರಲ್ಲಿ ಹೇಳಿದ್ರೆ ನೀವು ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ, ಬಂಡವಾಳ ಸಿಕ್ತು. ಈಗ ನೀವು ನಂಬರ್ 15 ತಳಿಯನ್ನು ಹಾಕೊಂಡಿದ್ದೀರಿ. ಈಗಾಗಲೇ ಇದು 3 ಈಗ ನಮ್ಗೆ ಇದು ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆಲ್ಲ ನಂಬಿಕೆ ಐತಿ, ಇದು ಬಂದೈತಿರುತ್ತೆ ಅಂತಂದ್ರೆ ಲಾಭ ತಾಂಬ್ತೀವಿ ಅನ್ನೋ ಪ್ರಶ್ನೆ ಬಂದತ್ತೆ ನಮ್ಗೆ. ಯಾಕಂದ್ರೆ ಗಿಡ ನೋಡಿದ್ರೆ ಹೇಳ್ಬಿಡ್ತೀವಿ ನಾವು. ಹೌದು. ಈಗ ಅದೇ ಪ್ರಶ್ನೆ ಸರ್ ನಂದು. ಇಲ್ಲಿ ಈಗ ಎಷ್ಟು ಎಕರೆ ಸರ್ ಇದು? ಇದು 3 ಎಕರೆ ಐತಿ. 3 ಎಕರೆ. ಇಲ್ಲಿ ನೀವು 3 ಎಕರೆಗೆ ಎಷ್ಟು ಲಾಭನ ಅಪೇಕ್ಷಿಸ್ತೀರಿ? ಎಷ್ಟು ಬರ್ಬೋದು ಅಂತ? ಈಗ ನಾವು 3 ಎಕರೆಗೆ ಏನಿಲ್ಲ ಅಂದ್ರೂ ನಮಗೆ 1 ಎಕರೆಗೆ 2 ಲಕ್ಷ ಕಟ್ಕೊಂಡು ಕೂಡ 6 ಲಕ್ಷ ಇದು ಡಿಗ್ರೇಡ್ ಕಟ್ಕೊಂಡ್ ನಾನು. ಕಮ್ಮಿ ಅಂದ್ರೂ 6 ಲಕ್ಷ. ಇಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಬೆಳೆ ತೆಗಿತೀವಿ. 10 ಲಕ್ಷ ಆರಾಮ್ ತೆಗಿತೀವಿ. ಈ ಗಿಡ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಬಂಡವಾಳ ಎಷ್ಟಾಗುತ್ತೆ ಸರ್? ಅಲ್ಲ ಹಂಗಂದ್ರೆ ಬಂಡವಾಳ ಕಡಿಮೆ. ಇದು ಎಷ್ಟಾಗುತ್ತೆ? ಈಗ ನಮ್ಗೆ 10 ಲಕ್ಷ ಅಂತ 1-2 ಲಕ್ಷ ರೂಪಾಯಿ ಖರ್ಚು ಬರ್ಬೋದು. 2 ಲಕ್ಷ ಖರ್ಚು ಅಷ್ಟೇ. ಅಂದ್ರೆ ನೀವು ಒಳ್ಳೆ ರೇಟ್ ಸಿಕ್ತು ಬಂತಂದ್ರೆ 10 ಲಕ್ಷ ರೂಪಾಯಿ 10 ಲಕ್ಷ ಬರುತ್ತೆ. 2 ಲಕ್ಷ ಬಂಡವಾಳ ಅಂದ್ರೆ 8 ಲಕ್ಷ ಲಾಭ. ಇಲ್ಲ ಎಲ್ಲಕ್ಕಿಂತ ಕಮ್ಮಿ ಅಂದ್ರೂ 6 ಲಕ್ಷ, 2 ಲಕ್ಷ ಬಂಡವಾಳ 4 ಲಕ್ಷ ಲಾಭ ಆರಾಮ್ ಬರ್ತದೆ. ಹಿಂಗೆ ಇದು. ಈಗ ನಮ್ಮ ಒಂದು ಪ್ರಶ್ನೆ ಸರ್ ಏನಂತಂದ್ರೆ, ನೀವು ನಮ್ಮ ರೈತರಿಗೆ ಈಗ ಒಬ್ಬ ರೈತ ಪಪಾಯ ಬೆಳಿಬೇಕು ಅನ್ಕೊಂಡಿದ್ದಾನೆ. ಅವನು ರೆಡ್ ಲೇಡಿನೂ ಅವನಿಗೆ ಒಂದು ಆಯ್ಕೆ ಇದೆ, ನಂಬರ್ 15 ಆಯ್ಕೆ ಇದೆ. ನೀವೀಗ ಎರಡೂ ಬೆಳೆದಿರೋ ಅನುಭವ ನಿಮಗಿರೋದ್ರಿಂದ ಒಬ್ಬ ರೈತನಾಗಿ ನೀವು ಇನ್ನೊಬ್ಬ ರೈತನಿಗೆ ಏನ್ ಸಜೆಷನ್ ಕೊಡ್ತೀವಿ ಅಂತಂದ್ರೆ, ನಾವು ರೆಡ್ ಲೇಡಿ ಬೇಡ ಅಂತ ಹೇಳ್ತೀವಿ. ರೆಡ್ ಲೇಡಿ ಬೇಡ ಅಂತ ಇದು 15 ಹಾಕಂತ ಹೇಳ್ತೀವಿ. ನಂಬರ್ 15 ಯಾಕೆ ಹಾಕಂತೀವಿ ಅಂದ್ರೆ ಇದು ಬೆಳೆ ಫೇಲ್ ಆಗಲ್ಲ, ನಂಬಿಕೆ ಇದು. ಆ ರೆಡ್ ಲೇಡಿ ಏನೈತಂದ್ರೆ ನಂಬಿಕೆ ಇಲ್ಲ. ಹೌದು. ಅದು ಮೇನ್. ಹೋತು ಬರಲ್ಲ, ನಂಬಿಕೆ ಸಾಲದು. ರೆಡ್ ಲೇಡಿ ಬಂದು 15 ಐತಲ್ಲ, ನೀನು ಬೇಕಾದ್ರೆ ಆರಾಮ್ ತಗೋಬಹುದು ಬೆಳೆ. ನಾವು ರೈತರಿಗೆ ಹೇಳೋದು ಅದನ್ನೇ, 15 ಯಾವ ಕಾರಣಕ್ಕೂ ರೆಡ್ ಲೇಡಿ ಬೇಡ, 15 ಹಾಕ್ರಿ, ನಂಬರ್ 15 ಇದನ್ನೇ ಹೇಳೋದು ನಾವು. ಈಗ ನಾವು ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀವಿ. ಅನುಭವ ಇಲ್ಲದ ನಾವು ಹೇಳ್ತಿದ್ದಿಲ್ಲ. ನೀವು ಯಾವ್ದನ್ನ ಹಾಕಿ ಅಂತ ಅನ್ಬೋದು, ಅನುಭವ ಐತೆ, ಅಲ್ಲಿ ತಾಂಡಿದ್ದೀವಿ. ರೆಡ್ ಲೇಡಿ ತಾಂಡಿದ್ದೀವಿ, 15 ನೋಡ್ತಾ ಇದ್ದೀವಿ. ಅದರಿಂದ 15 ಚೆನ್ನಾಗಿ ಲಾಭ ಬರ್ತದೆ ಸರ್. ಈಗ ನೀವು ನಂಬರ್ 15 ತಳಿ ಹಾಕೊಳ್ಳೋದು ಉತ್ತಮ ಅಂತ ಹೇಳಿದ್ರೆ, ಆದ್ರೆ ಕೆಲವು ರೈತರ ಅಭಿಪ್ರಾಯ ಏನು ಅಂತಂದ್ರೆ, ಈ ಹಣ್ಣೇನು ಬರುತ್ತಲ್ಲ, ಹಣ್ಣು ಮಾರುಕಟ್ಟೆಗೆ ಹೋದ್ಮೇಲೆ ಜಾಸ್ತಿ ದಿನ ಇರೋದಿಲ್ಲ, ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ. ಇದು 15 ರೆಡ್ ಲೇಡಿ ಹಣ್ಣುಗಳಿಗೆ ಹೋಲಿಸಿದ್ರೆ ನಿಮ್ಮ ಅಭಿಪ್ರಾಯ? ಇಲ್ಲ, ಅದು ಸುಳ್ಳು. ಅದು 15 ಇದು ರೆಡ್ ಲೇಡಿ ಜಲ್ದಿ ಹಾಳಾಗುತ್ತೆ. 15 ಲೇಟಾಗಿ ಹಾಳಾಗುತ್ತೆ ಅದು. ಯಾಕಂದ್ರೆ 15 ಸಿಪ್ಪೆ ದಪ್ಪ ಇರ್ತತೆ. ದಪ್ಪ ಇರೋದ್ರಿಂದ ಹಾಳಾಗೋದು ಇದು ಕಮ್ಮಿ, ಅದು ಹಾಳಾಗೋದು. 15 ಐತಲ್ಲ ತೆಳು ಬರ್ತತೆ ಮೇಲೆ ತೊಗಟೆ ಸಿಪ್ಪೆ. ಅದು ಒಂದು ಗಿಡದಾಗೆ ಮಾಗಿತೆ ಅಂದ್ರೆ ಮುಗೀತು, ಬಿಸಿ ಹಾಕ್ಬೇಕು. ಈಗ 15 ಹಂಗಲ್ಲ, 4 ದಿವಸ ತಡಿತೈತೆ ಇದು. ಅದು ತಪ್ಪದು, ತಪ್ಪು ಮಾಹಿತಿ ಕೊಡ್ತಾರೆ ಯಾರು. 15 ಜಾಸ್ತಿ ದಿನ ಉಳಿಯೋದು, 15 ಉಳಿಯಲ್ಲ. ಹಂಗಂತಂದ್ರೆ ಈಗ ದೂರದ ಮಾರುಕಟ್ಟೆ ಕಳಿಸ್ಬೇಕು ಅಂದ್ರೂ ನಂಬರ್ 15 ಚೆನ್ನಾಗಿ ರೇಟ್ ಸಿಕ್ತೆ ಅಂತ ಇರೋದಂಥ ಬೆಳೆ ಯಾವುದೂ ಇಲ್ಲ. ರೇಟ್ ಸಿಕ್ತೆ ಅಂದರೆ ಒಳ್ಳೆ ಬೆಳೆ ಇದು 15. ಸರ್, ನೀವು ಇಷ್ಟೊತ್ತು ನಿಮ್ಮ ಒಂದು ಅನುಭವ ಹಂಚ್ಕೊಂಡ್ರಿ. ನೀವು ಯಾವ ರೀತಿ ರೆಡ್ ಲೇಡಿ ಪಪಾಯದಲ್ಲಿ ನಿಮಗೊಂದು ಲಾಸ್ ಆಯಿತು, ಲಾಸ್ ಅನ್ನೋದಕ್ಕಿಂತನೂ ಕೈಗೇನು ದಕ್ಕಲಿಲ್ಲ ಅನ್ನೋ ಥರ. ಹೌದು, ಹಾಕಿದ್ದು ಅಲ್ಲಿಗೆ ಸಮ ಆಯಿತು ಅಂತ. ಅದ್ರ ಜೊತೆಗೆ ಈಗ ನೀವು ಇದು ಏನಂತಾರೆ ನಂಬರ್ 15 ಹಾಕೊಂಡು
ಅದರಿಂದ ಯಾವ ರೀತಿ ನೀವು ಲಾಭನ ಅಪೇಕ್ಷಿಸಿದ್ರೆ, ಆಮೇಲೆ ಅದ್ರ ಮೇಲೆ ಅದರ ಒಂದು ಲಾಭ ಬರೋದ್ರ ಮೇಲೆ ನಿಮ್ಮ ಒಂದು ಇನ್ನು ಒಂದು ಹೇಳ್ತೀನಿ ಕೇಳ್ರಿ. ಇದು ಭಾಳ ದಿವಸ ಇರ್ತದೆ. ಇದು 2 ವರ್ಷ ಬೆಳೆ ಬರ್ತದೆ. ಹೌದು. 15 ಒಂದೇ ವರ್ಷ ಬೆಳೆ. 15 ಅಲ್ಲ, ಇದು 15 ಅಲ್ಲ, ರೆಡ್ ಲೇಡಿ ಒಂದೇ ವರ್ಷ ಬೆಳೆ. ಇದು 2 years 2 ವರ್ಷ ಡಿಫ್ರೆನ್ಸ್ ಅದಕ್ಕೆ. ಹೌದು. ಅಂದ್ರೆ ಅದು 2 ವರ್ಷ ಬರುತ್ತೆ. ಇದು 15 2 ವರ್ಷ ಬರುತ್ತೆ. 2 ವರ್ಷ ಬರುತ್ತೆ ಇದು. ಅದು ಒಂದೇ ವರ್ಷ. 1 ವರ್ಷಕ್ಕೆ ಗಿಡ ತೆಗಿಬೇಕು, ಹಂಗಾಗುತ್ತೆ. ಹಂಗೆ ಲೆಕ್ಕ ಹಾಕಿದ್ರೆ 15 ಚೆನ್ನಾಗಿ. ಇದು ಗಿಡ ಮಾರ್ಕೆಟಿಗೆ ಕಳಿಸಿ ಸಾಕಾಗ್ಬೇಕು. ನಾವೇ ಎಷ್ಟು ಬರ್ತದಲ್ಲಪ್ಪ ಅನ್ಬೇಕು, ಅಷ್ಟು ಇಳುವರಿ ಬರ್ತದೆ. ಓಕೆ. ಹಂಗೆ ಸರ್, ನೀವು ಇಷ್ಟೊತ್ತು ನಮ್ಮ ವೀಕ್ಷಕರ ಜೊತೆಗೆ ನಿಮ್ಮ ಪಪಾಯ ಬೆಳೆಯ ಒಂದು ಅನುಭವನ ಹಂಚ್ಕೊಂಡ್ರಿ. ನೀವು ಯಾವ ರೀತಿ ಒಂದು ರೆಡ್ ಲೇಡಿಗೆ ಕಂಪೇರ್ ಮಾಡಿದಾಗ, ಹೋಲಿಕೆ ಮಾಡಿದಾಗ ನಂಬರ್ 15 ತಳಿ ಉತ್ತಮ ಅನ್ನೋದು ನಿಮ್ಮ ಅನುಭವದಿಂದ ಹೇಳಿದ್ರಿ. ಇಷ್ಟೊತ್ತು ನಮ್ಮ ವೀಕ್ಷಕರ ಜೊತೆ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಫಾರಂ ಟಿವಿ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ರೈಟ್, ಧನ್ಯವಾದ. ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಿ ನಮ್ಮ ಕುಮಾರಗೌಡ ಅವರು ತಮ್ಮ ಒಂದು ಪಪಾಯ ಬೆಳೆ ಅನುಭವನ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಈಗ ಸಾಮಾನ್ಯವಾಗಿ ರೈತರಲ್ಲಿ ಗೊಂದಲ ಇರುತ್ತೆ. ಇತ್ತೀಚೆಗೆ ರೆಡ್ ಲೇಡಿ ತಳಿಯಲ್ಲಿ ಜಾಸ್ತಿ ವೈರಸ್ ಸಮಸ್ಯೆ ಬರ್ತಾ ಇದೆ, ಅದಕ್ಕೆ ಪರ್ಯಾಯವಾಗಿ ನಂಬರ್ 15 ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅದು ನಿಜ ಅನ್ನೋದ್ರ ಬಗ್ಗೆ ಒಂದು ರೈತರ ಅನುಭವದ ಒಂದು ಕೊರತೆ ಇತ್ತು. ಆ ಒಂದು ಕೊರತೆಯನ್ನ ನಮ್ಮ ಕುಮಾರಗೌಡ ಅವರು ಅವರ ಒಂದು ಬೆಳೆ ಅನುಭವನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದ್ರ ಜೊತೆಗೆ ನೀಗಿಸಿದ್ದಾರೆ. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಯಾವ ರೀತಿ ಅವರು ರೆಡ್ ಲೇಡಿ ಬೆಳೆದಾಗ ಅವರು ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ. ಅವ್ರು ಹಾಕಿದ ಬಂಡವಾಳಕ್ಕೂ ಬಂದಿದ್ದ ಒಂದು ಆದಾಯಕ್ಕೂ ಅಲ್ಲಿಗೆ ಸರಿ ಹೋಯ್ತು ಅಂತ. ಅದಕ್ಕೆ ಪರ್ಯಾಯವಾಗಿ ಅವರು ನಂಬರ್ 15 ತಳಿಯನ್ನು ಹಾಕಿದಾಗ ಅವರಿಗೆ ಯಾವ ರೀತಿ ಒಂದು ಲಾಭ ಇದೆ, ಆಮೇಲೆ ಅದರ ಬೆಳವಣಿಗೆ ಆಯಿತು, ಆಮೇಲೆ ಅದರ ನಿರ್ವಹಣಾ ಖರ್ಚು ಕೂಡ ನಂಬರ್ 15ದಲ್ಲಿ ಒಳ್ಳೇದಾಗಿದೆ. ರೆಡ್ ಲೇಡಿಲಿ ಬಹಳ ಖರ್ಚು ಬರುತ್ತೆ. ಅದಕ್ಕೆ ಈ ಒಂದು ರೆಡ್ ಲೇಡಿಗೆ ಹೋಲಿಕೆ ಮಾಡಿದಾಗ ನಂಬರ್ 15 ತಳಿ ಉತ್ತಮ ಅನ್ನೋ ಅವರ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ನಿಮ್ಮ ಪರವಾಗಿ ಮತ್ತು ನಮ್ಮ ಫಾರಂ ಟಿವಿಯ ವಾಹಿನಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.